ಯಾವಾಗ ಅಮೆರಿಕ ಇರಾನ್ಗೆ ಇಷ್ಟು ಷರತ್ತುಗಳನ್ನ ನಾವು ನಿಮ್ಮ ಮುಂದೆ ವಿಧಿಸುತ್ತಿದ್ದೀವಿ, ನೀವು ಅದನ್ನ ಒಪ್ಕೊಂಡ್ರೆ ನಾವು ಕದನವನ್ನ ಇಲ್ಲಿಗೆ ಮುಗಿಸ್ತೀವಿ ಅಂತೇಳಿ ಹೇಳಿದ್ರು. ಅದಕ್ಕೆ ಇರಾನ್ ಒಪ್ಪಲಿಲ್ಲ. ಕದನ ವಿರಾಮ ಮುರಿದು ಬಿದ್ದ ಬೆನ್ನಲ್ಲೇ ಇರಾನ್ಗೆ ಧಮಕಿ ಹಾಕಿದೆ ಯುಎಸ್. ಖಮೇನಿ ಸೇನೆಗೆ ಮಹಾ ವಿನಾಶದ ಎಚ್ಚರಿಕೆಯನ್ನ ಟ್ರಂಪ್ ಕೊಟ್ಟಿದ್ದಾರೆ. ಸೋಲೊಪ್ಪಿಕೊಳ್ಳಿ, ಇಲ್ಲವಾದ್ರೆ ಸರ್ವನಾಶಕ್ಕೆ ಸಜ್ಜಾಗಿ ಅಂತೇಳಿ ಹೇಳಿದ್ದಾರೆ. ಇರಾನ್ ವಿರುದ್ಧ ಅಮೆರಿಕ ಪ್ರಹಾರ ಇನ್ನಷ್ಟು ತೀವ್ರವಾಗುತ್ತಿದೆ. ಈಗಾಗಲೇ ಇರಾನ್ 9,000 ಮಿಲಿಟರಿ ನೆಲೆ ಧ್ವಂಸವಾಗಿದೆ. ಇರಾನ್ ನೌಕಾದಳವನ್ನ ಮುಗಿಸಿಬಿಟ್ಟಿದ್ದೇವೆ. ಸೋಲೊಪ್ಪಿಕೊಳ್ಳಿ, ಇಲ್ಲದಿದ್ದರೆ ಸರ್ವನಾಶವಾಗಿ ಅಂತೇಳಿ ಅಮೆರಿಕ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ಗೆ ಟ್ರಂಪ್ ವಾರ್ನ್ ಮಾಡಿದ್ದಾರೆ. 27ನೇ ದಿನ ಇವತ್ತು. ಕೊಲ್ಲಿ ರಾಷ್ಟ್ರಗಳ ಕದನ. ಅಮೆರಿಕ ನೇರ ಇರಾನ್ ಅನ್ನ ಸರ್ವನಾಶ ಮಾಡುವತ್ತ ಹೊರಟಿದೆ. ಅದರ ನಡುವೆ ಒಂದು ಆಫರ್ ಕೊಟ್ರು. ಹಿಂಗ್ ಮಾಡಿ ನಾವು ಯುದ್ಧವನ್ನ ನಿಲ್ಲಿಸ್ತೀವಿ ಅಂತೇಳಿ ಷರತ್ತುಬದ್ಧ ಒಪ್ಪಂದದ ಬಗ್ಗೆ, ಸಂಧಾನದ ಬಗ್ಗೆ ಮಾತಾಡಿದ್ರು. ಆದ್ರೆ ಇರಾನ್ ಅದಕ್ಕೆ ಸೊಪ್ಪು ಹಾಕ್ಲಿಲ್ಲ. ನಾವು ಸೋಲೊಪ್ಪಿಕೊಳ್ಳೋದಿಲ್ಲ ಅಂತೇಳಿ ಹೇಳ್ತು. ಹೀಗಿರುವಾಗ ಅಮೆರಿಕ ಇನ್ನಷ್ಟು ನಿಗಿನಿಗಿಯಾಗಿದೆ ಇರಾನ್ನ ಮೇಲೆ. ಸೋಲೊಪ್ಪಿಕೊಳ್ಳಿ, ಇಲ್ಲ ಸರ್ವನಾಶಕ್ಕೆ ಸಿದ್ಧವಾಗಿ ಅಂತ ಹೇಳಿದ್ದಾರೆ. ಯಾವಾಗ ಅಮೆರಿಕ ಇರಾನ್ಗೆ ಇಷ್ಟು ಷರತ್ತುಗಳನ್ನ ನಾವು ನಿಮ್ಮ ಮುಂದೆ ವಿಧಿಸುತ್ತಿದ್ದೀವಿ, ನೀವು ಅದನ್ನ ಒಪ್ಕೊಂಡ್ರೆ ನಾವು ಕದನವನ್ನ ಇಲ್ಲಿಗೆ ಮುಗಿಸ್ತೀವಿ ಅಂತೇಳಿ ಹೇಳಿದ್ರು. ಅದಕ್ಕೆ ಇರಾನ್ ಒಪ್ಪಲಿಲ್ಲ. ಕದನ ವಿರಾಮ ಮುರಿದು ಬಿದ್ದ ಬೆನ್ನಲ್ಲೇ ಇರಾನ್ಗೆ ಧಮಕಿ ಹಾಕಿದೆ ಯುಎಸ್. ಖಮೇನಿ ಸೇನೆಗೆ ಮಹಾ ವಿನಾಶದ ಎಚ್ಚರಿಕೆಯನ್ನ ಟ್ರಂಪ್ ಕೊಟ್ಟಿದ್ದಾರೆ. ಸೋಲೊಪ್ಪಿಕೊಳ್ಳಿ, ಇಲ್ಲವಾದ್ರೆ ಸರ್ವನಾಶಕ್ಕೆ ಸಜ್ಜಾಗಿ ಅಂತೇಳಿ ಹೇಳಿದ್ದಾರೆ. ಇರಾನ್ ವಿರುದ್ಧ ಅಮೆರಿಕ ಪ್ರಹಾರ ಇನ್ನಷ್ಟು ತೀವ್ರವಾಗುತ್ತಿದೆ. ಈಗಾಗಲೇ ಇರಾನ್ 9,000 ಮಿಲಿಟರಿ ನೆಲೆ ಧ್ವಂಸವಾಗಿದೆ. ಇರಾನ್ ನೌಕಾದಳವನ್ನ ಮುಗಿಸಿಬಿಟ್ಟಿದ್ದೇವೆ. ಸೋಲೊಪ್ಪಿಕೊಳ್ಳಿ, ಇಲ್ಲದಿದ್ದರೆ ಸರ್ವನಾಶವಾಗಿ ಅಂತೇಳಿ ಅಮೆರಿಕ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ಗೆ ಟ್ರಂಪ್ ವಾರ್ನ್ ಮಾಡಿದ್ದಾರೆ. 27ನೇ ದಿನ ಇವತ್ತು. ಕೊಲ್ಲಿ ರಾಷ್ಟ್ರಗಳ ಕದನ. ಅಮೆರಿಕ ನೇರ ಇರಾನ್ ಅನ್ನ ಸರ್ವನಾಶ ಮಾಡುವತ್ತ ಹೊರಟಿದೆ. ಅದರ ನಡುವೆ ಒಂದು ಆಫರ್ ಕೊಟ್ರು. ಹಿಂಗ್ ಮಾಡಿ ನಾವು ಯುದ್ಧವನ್ನ ನಿಲ್ಲಿಸ್ತೀವಿ ಅಂತೇಳಿ ಷರತ್ತುಬದ್ಧ ಒಪ್ಪಂದದ ಬಗ್ಗೆ, ಸಂಧಾನದ ಬಗ್ಗೆ ಮಾತಾಡಿದ್ರು. ಆದ್ರೆ ಇರಾನ್ ಅದಕ್ಕೆ ಸೊಪ್ಪು ಹಾಕ್ಲಿಲ್ಲ. ನಾವು ಸೋಲೊಪ್ಪಿಕೊಳ್ಳೋದಿಲ್ಲ ಅಂತೇಳಿ ಹೇಳ್ತು. ಹೀಗಿರುವಾಗ ಅಮೆರಿಕ ಇನ್ನಷ್ಟು ನಿಗಿನಿಗಿಯಾಗಿದೆ ಇರಾನ್ನ ಮೇಲೆ. ಸೋಲೊಪ್ಪಿಕೊಳ್ಳಿ, ಇಲ್ಲ ಸರ್ವನಾಶಕ್ಕೆ ಸಿದ್ಧವಾಗಿ ಅಂತ ಹೇಳಿದ್ದಾರೆ. ಯಾವಾಗ ಅಮೆರಿಕ ಇರಾನ್ಗೆ ಇಷ್ಟು ಷರತ್ತುಗಳನ್ನ ನಾವು ನಿಮ್ಮ ಮುಂದೆ ವಿಧಿಸುತ್ತಿದ್ದೀವಿ, ನೀವು ಅದನ್ನ ಒಪ್ಕೊಂಡ್ರೆ ನಾವು ಕದನವನ್ನ ಇಲ್ಲಿಗೆ ಮುಗಿಸ್ತೀವಿ ಅಂತೇಳಿ ಹೇಳಿದ್ರು. ಅದಕ್ಕೆ ಇರಾನ್ ಒಪ್ಪಲಿಲ್ಲ. ಕದನ ವಿರಾಮ ಮುರಿದು ಬಿದ್ದ ಬೆನ್ನಲ್ಲೇ ಇರಾನ್ಗೆ ಧಮಕಿ ಹಾಕಿದೆ ಯುಎಸ್. ಖಮೇನಿ ಸೇನೆಗೆ ಮಹಾ ವಿನಾಶದ ಎಚ್ಚರಿಕೆಯನ್ನ ಟ್ರಂಪ್ ಕೊಟ್ಟಿದ್ದಾರೆ. ಸೋಲೊಪ್ಪಿಕೊಳ್ಳಿ, ಇಲ್ಲವಾದ್ರೆ ಸರ್ವನಾಶಕ್ಕೆ ಸಜ್ಜಾಗಿ ಅಂತೇಳಿ ಹೇಳಿದ್ದಾರೆ. ಇರಾನ್ ವಿರುದ್ಧ ಅಮೆರಿಕ ಪ್ರಹಾರ ಇನ್ನಷ್ಟು ತೀವ್ರವಾಗುತ್ತಿದೆ. ಈಗಾಗಲೇ ಇರಾನ್ 9,000 ಮಿಲಿಟರಿ ನೆಲೆ ಧ್ವಂಸವಾಗಿದೆ. ಇರಾನ್ ನೌಕಾದಳವನ್ನ ಮುಗಿಸಿಬಿಟ್ಟಿದ್ದೇವೆ. ಸೋಲೊಪ್ಪಿಕೊಳ್ಳಿ, ಇಲ್ಲದಿದ್ದರೆ ಸರ್ವನಾಶವಾಗಿ ಅಂತೇಳಿ ಅಮೆರಿಕ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ಗೆ ಟ್ರಂಪ್ ವಾರ್ನ್ ಮಾಡಿದ್ದಾರೆ. 27ನೇ ದಿನ ಇವತ್ತು. ಕೊಲ್ಲಿ ರಾಷ್ಟ್ರಗಳ ಕದನ. ಅಮೆರಿಕ ನೇರ ಇರಾನ್ ಅನ್ನ ಸರ್ವನಾಶ ಮಾಡುವತ್ತ ಹೊರಟಿದೆ. ಅದರ ನಡುವೆ ಒಂದು ಆಫರ್ ಕೊಟ್ರು. ಹಿಂಗ್ ಮಾಡಿ ನಾವು ಯುದ್ಧವನ್ನ ನಿಲ್ಲಿಸ್ತೀವಿ ಅಂತೇಳಿ ಷರತ್ತುಬದ್ಧ ಒಪ್ಪಂದದ ಬಗ್ಗೆ, ಸಂಧಾನದ ಬಗ್ಗೆ ಮಾತಾಡಿದ್ರು. ಆದ್ರೆ ಇರಾನ್ ಅದಕ್ಕೆ ಸೊಪ್ಪು ಹಾಕ್ಲಿಲ್ಲ. ನಾವು ಸೋಲೊಪ್ಪಿಕೊಳ್ಳೋದಿಲ್ಲ ಅಂತೇಳಿ ಹೇಳ್ತು.
ಹೀಗಿರುವಾಗ ಅಮೆರಿಕ ಇನ್ನಷ್ಟು ನಿಗಿನಿಗಿಯಾಗಿದೆ ಇರಾನ್ನ ಮೇಲೆ. ಸೋಲೊಪ್ಪಿಕೊಳ್ಳಿ ಇಲ್ಲ ಸರ್ವನಾಶಕ್ಕೆ ಸಿದ್ಧವಾಗಿ ಅಂತ ಹೇಳಿದ್ದಾರೆ. ಯಾವಾಗ ಅಮೆರಿಕ ಇರಾನ್ಗೆ ಇಷ್ಟು ಷರತ್ತುಗಳನ್ನ ನಾವು ನಿಮ್ಮ ಮುಂದೆ ವಿಧಿಸುತ್ತಿದ್ದೀವಿ, ನೀವು ಅದನ್ನ ಒಪ್ಕೊಂಡ್ರೆ ನಾವು ಕದನವನ್ನ ಇಲ್ಲಿಗೆ ಮುಗಿಸ್ತೀವಿ ಅಂತೇಳಿ ಹೇಳಿದ್ರು. ಅದಕ್ಕೆ ಇರಾನ್ ಒಪ್ಪಲಿಲ್ಲ. ಕದನ ವಿರಾಮ ಮುರಿದು ಬಿದ್ದ ಬೆನ್ನಲ್ಲೇ ಇರಾನ್ಗೆ ಧಮಕಿ ಹಾಕಿದೆ ಯುಎಸ್. ಖಮೇನಿ ಸೇನೆಗೆ ಮಹಾ ವಿನಾಶದ ಎಚ್ಚರಿಕೆಯನ್ನ ಟ್ರಂಪ್ ಕೊಟ್ಟಿದ್ದಾರೆ. ಸೋಲೊಪ್ಪಿಕೊಳ್ಳಿ, ಇಲ್ಲವಾದ್ರೆ ಸರ್ವನಾಶಕ್ಕೆ ಸಜ್ಜಾಗಿ ಅಂತೇಳಿ ಹೇಳಿದ್ದಾರೆ. ಇರಾನ್ ವಿರುದ್ಧ ಅಮೆರಿಕ ಪ್ರಹಾರ ಇನ್ನಷ್ಟು ತೀವ್ರವಾಗುತ್ತಿದೆ. ಈಗಾಗಲೇ ಇರಾನ್ 9,000 ಮಿಲಿಟರಿ ನೆಲೆ ಧ್ವಂಸವಾಗಿದೆ. ಇರಾನ್ ನೌಕಾದಳವನ್ನ ಮುಗಿಸಿಬಿಟ್ಟಿದ್ದೇವೆ. ಸೋಲೊಪ್ಪಿಕೊಳ್ಳಿ, ಇಲ್ಲದಿದ್ದರೆ ಸರ್ವನಾಶವಾಗಿ ಅಂತೇಳಿ ಅಮೆರಿಕ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ಗೆ ಟ್ರಂಪ್ ವಾರ್ನ್ ಮಾಡಿದ್ದಾರೆ. 27ನೇ ದಿನ ಇವತ್ತು. ಕೊಲ್ಲಿ ರಾಷ್ಟ್ರಗಳ ಕದನ. ಅಮೆರಿಕ ನೇರ ಇರಾನ್ ಅನ್ನ ಸರ್ವನಾಶ ಮಾಡುವತ್ತ ಹೊರಟಿದೆ. ಅದರ ನಡುವೆ ಒಂದು ಆಫರ್ ಕೊಟ್ರು. ಹಿಂಗ್ ಮಾಡಿ ನಾವು ಯುದ್ಧವನ್ನ ನಿಲ್ಲಿಸ್ತೀವಿ ಅಂತೇಳಿ ಷರತ್ತುಬದ್ಧ ಒಪ್ಪಂದದ ಬಗ್ಗೆ, ಸಂಧಾನದ ಬಗ್ಗೆ ಮಾತಾಡಿದ್ರು. ಆದ್ರೆ ಇರಾನ್ ಅದಕ್ಕೆ ಸೊಪ್ಪು ಹಾಕ್ಲಿಲ್ಲ. ನಾವು ಸೋಲೊಪ್ಪಿಕೊಳ್ಳೋದಿಲ್ಲ ಅಂತೇಳಿ ಹೇಳ್ತು. ಹೀಗಿರುವಾಗ ಅಮೆರಿಕ ಇನ್ನಷ್ಟು ನಿಗಿನಿಗಿಯಾಗಿದೆ ಇರಾನ್ನ ಮೇಲೆ. ಸೋಲೊಪ್ಪಿಕೊಳ್ಳಿ ಇಲ್ಲ ಸರ್ವನಾಶಕ್ಕೆ ಸಿದ್ಧವಾಗಿ ಅಂತ ಹೇಳಿದ್ದಾರೆ. ಯಾವಾಗ ಅಮೆರಿಕ ಇರಾನ್ಗೆ ಇಷ್ಟು ಷರತ್ತುಗಳನ್ನ ನಾವು ನಿಮ್ಮ ಮುಂದೆ ವಿಧಿಸುತ್ತಿದ್ದೀವಿ, ನೀವು ಅದನ್ನ ಒಪ್ಕೊಂಡ್ರೆ ನಾವು ಕದನವನ್ನ ಇಲ್ಲಿಗೆ ಮುಗಿಸ್ತೀವಿ ಅಂತೇಳಿ ಹೇಳಿದ್ರು. ಅದಕ್ಕೆ ಇರಾನ್ ಒಪ್ಪಲಿಲ್ಲ. ಕದನ ವಿರಾಮ ಮುರಿದು ಬಿದ್ದ ಬೆನ್ನಲ್ಲೇ ಇರಾನ್ಗೆ ಧಮಕಿ ಹಾಕಿದೆ ಯುಎಸ್. ಖಮೇನಿ ಸೇನೆಗೆ ಮಹಾ ವಿನಾಶದ ಎಚ್ಚರಿಕೆಯನ್ನ ಟ್ರಂಪ್ ಕೊಟ್ಟಿದ್ದಾರೆ. ಸೋಲೊಪ್ಪಿಕೊಳ್ಳಿ, ಇಲ್ಲವಾದ್ರೆ ಸರ್ವನಾಶಕ್ಕೆ ಸಜ್ಜಾಗಿ ಅಂತೇಳಿ ಹೇಳಿದ್ದಾರೆ. ಇರಾನ್ ವಿರುದ್ಧ ಅಮೆರಿಕ ಪ್ರಹಾರ ಇನ್ನಷ್ಟು ತೀವ್ರವಾಗುತ್ತಿದೆ. ಈಗಾಗಲೇ ಇರಾನ್ 9,000 ಮಿಲಿಟರಿ ನೆಲೆ ಧ್ವಂಸವಾಗಿದೆ. ಇರಾನ್ ನೌಕಾದಳವನ್ನ ಮುಗಿಸಿಬಿಟ್ಟಿದ್ದೇವೆ. ಸೋಲೊಪ್ಪಿಕೊಳ್ಳಿ, ಇಲ್ಲದಿದ್ದರೆ ಸರ್ವನಾಶವಾಗಿ ಅಂತೇಳಿ ಅಮೆರಿಕ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ಗೆ ಟ್ರಂಪ್ ವಾರ್ನ್ ಮಾಡಿದ್ದಾರೆ. 27ನೇ ದಿನ ಇವತ್ತು. ಕೊಲ್ಲಿ ರಾಷ್ಟ್ರಗಳ ಕದನ. ಅಮೆರಿಕ ನೇರ ಇರಾನ್ ಅನ್ನ ಸರ್ವನಾಶ ಮಾಡುವತ್ತ ಹೊರಟಿದೆ. ಅದರ ನಡುವೆ ಒಂದು ಆಫರ್ ಕೊಟ್ರು. ಹಿಂಗ್ ಮಾಡಿ ನಾವು ಯುದ್ಧವನ್ನ ನಿಲ್ಲಿಸ್ತೀವಿ ಅಂತೇಳಿ ಷರತ್ತುಬದ್ಧ ಒಪ್ಪಂದದ ಬಗ್ಗೆ, ಸಂಧಾನದ ಬಗ್ಗೆ ಮಾತಾಡಿದ್ರು. ಆದ್ರೆ ಇರಾನ್ ಅದಕ್ಕೆ ಸೊಪ್ಪು ಹಾಕ್ಲಿಲ್ಲ. ನಾವು ಸೋಲೊಪ್ಪಿಕೊಳ್ಳೋದಿಲ್ಲ ಅಂತೇಳಿ ಹೇಳ್ತು. ಹೀಗಿರುವಾಗ ಅಮೆರಿಕ ಇನ್ನಷ್ಟು ನಿಗಿನಿಗಿಯಾಗಿದೆ ಇರಾನ್ನ ಮೇಲೆ. ಸೋಲೊಪ್ಪಿಕೊಳ್ಳಿ ಇಲ್ಲ ಸರ್ವನಾಶಕ್ಕೆ ಸಿದ್ಧವಾಗಿ ಅಂತ ಹೇಳಿದ್ದಾರೆ.